ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ವೈಎಸ್ಪಿ ದತ್ತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಪ್ರಚಾರ ಸಮಿತಿ ಅಧ್ಯಕ್ಷ ವೈಎಸ್ಪಿ ದತ್ತ ಅವರು ಮೈಸೂರು ಕ್ಷೇತ್ರ ಬಿಟ್ಟುಕೊಡೋದಕ್ಕೆ ಕಾಂಗ್ರೆಸ್ಗೆ ನಾನು ಕೇಳಿದ್ದೀನಿ, ಅವರು ಬಿಟ್ಟುಕೊಡ್ತಾರಾ ಏನು ಎತ್ತ ಅಂತ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಮೈಸೂರನ್ನ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯನವರು ತಯಾರಿಲ್ಲ. ಅಟ್ಲೀಸ್ಟ್ ಮೈಸೂರು ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ತುಮಕೂರಾದ್ರೂ ಬಿಟ್ಕೊಡ್ಲಿ. ತವರು ಕ್ಷೇತ್ರ ಬಿಡದಂತೆ ಸಿದ್ದರಾಮಯ್ಯ ಮೇಲೆ ಇದೀಗ ಒತ್ತಡ ಕೂಡ ಜಾಸ್ತಿ ಇದೆ. ಓಕೆ, ಮೈಸೂರು ಇಲ್ಲದಿದ್ರೆ ನಮ್ಗೆ ತುಮಕೂರ್ನಾದ್ರೂ ಬಿಟ್ಕೊಡ್ಲಿ. ಮೈಸೂರಿನಿಂದ ಸ್ಪರ್ಧೆ ಮಾಡೋದಕ್ಕೆ ದೇವೇಗೌಡರ ಮೇಲೆ ಕೂಡ ಒತ್ತಡ ಜಾಸ್ತಿ ಆಗಿದೆ. ಮೈಸೂರು ಬಿಟ್ಟು ಕೊಡಲ್ಲ ಅಂದ್ರೆ ತುಮಕೂರನ್ನಾದ್ರೂ ಕೂಡ ಬಿಟ್ಟು ಕೊಡ್ಲಿ ಅಂತ ಹೇಳಿ ಇದೀಗ ವೈಎಸ್ಪಿ ದತ್ತ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ವೈಎಸ್ಪಿ ದತ್ತ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗಬಹುದು ಗೊತ್ತಿಲ್ಲ. ಇದೀಗ ಮೈಸೂರಿನ ಮೇಲೆ ಜೆಡಿಎಸ್ಗೆ ತುಂಬಾನೇ ಕಣ್ಣಿದೆ. ಮೈಸೂರು ಬಿಟ್ಟು ಆಗ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ತುಮಕೂರನ್ನಾದ್ರೂ ಕೂಡ ಬಿಟ್ಕೊಡಿ ಅಂತ ಹೇಳಿ ಇದೀಗ ವೈಎಸ್ಪಿ ದತ್ತ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗಬಹುದು ಅಂತ ಹೇಳಿ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಲ್ಲೋ ಹುಟ್ಟಿ ಎಲ್ಲೋ ಸ್ಪರ್ಧೆ ಮಾಡಿ ಎಂಪಿ ಆಗಿಲ್ವಾ ಅನ್ನೋ ಪ್ರಶ್ನೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಸದಾನಂದ ಗೌಡರು ಮಂಗಳೂರಿನಲ್ಲಿ ಹುಟ್ಟಿ ಬೆಂಗಳೂರು ಉತ್ತರದಲ್ಲಿ ಎಂಪಿ ಆಗಿದ್ದಾರೆ. ಯಡಿಯೂರಪ್ಪನವರು ಮಂಡ್ಯದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ರಾಜಕೀಯವನ್ನ ಮಾಡ್ತಾ ಇಲ್ವಾ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಹಾಸನದಲ್ಲಿ ಹುಟ್ಟಿ ರಾಮನಗರದಲ್ಲಿ ರಾಜಕೀಯವನ್ನ ಮಾಡ್ತಾ ಇಲ್ವಾ, ಅದೇ ರೀತಿ ಇದೀಗ ನಿಖಿಲ್ ಕೂಡ ಅನ್ನೋ ಅರ್ಥದಲ್ಲಿ ಮಾತನ್ನ ಆಡಿದ್ದಾರೆ. ಮಂಡ್ಯ ಜಿಲ್ಲೆಗೂ ನಮ್ಮ ಕುಟುಂಬಕ್ಕೂ ಒಂದು ರೀತಿಯ ಸಂಬಂಧ ಇದೆ, ಜನರ ಮುಂದೆ ಬರ್ತೀವಿ, ಅವರೇ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದಾನಂದ ಗೌಡರು ಯಡಿಯೂರಪ್ಪನವರನ್ನ ಕೂಡ ಈ ಸಂದರ್ಭದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಜೊತೆಗೆ ನಾನು ಹಾಸನದಲ್ಲಿ ಹುಟ್ಟಿದ್ರು ಕೂಡ ನಾನು ರಾಮನಗರದಲ್ಲಿ ರಾಜಕೀಯವನ್ನ ಮಾಡ್ತಾ ಇಲ್ವಾ, ಅದೇ ರೀತಿ ಈಗ ನಿಖಿಲ್ ಕೂಡ ಹೌದು, ಜನರ ಮುಂದೆ ನಾವು ಬರ್ತೀವಿ, ಜನರೇ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಿಎಂ ಕುಮಾರಸ್ವಾಮಿ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹೊರಗಿನವರು, ನಿಖಿಲ್ ಅವರು ಹೊರಗಿನವರು, ಅವರಿಗೆ ರಾಜಕೀಯದ ಬಗ್ಗೆ ಅಷ್ಟಾಗಿ ಏನು ಕೂಡ ಗೊತ್ತಿಲ್ಲ ಅನ್ನೋ ಒಂದು ಮಾತಿನಲ್ಲಿ ಜನರು, ಮಂಡ್ಯದ ಜನರು ಕೂಡ ಮಾತನಾಡ್ತಾ ಇದ್ರು. ಇದಕ್ಕೆ ಈಗ ಸರಿಯಾಗಿ ಉತ್ತರವನ್ನ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಎಲ್ಲೋ ಹುಟ್ಟಿ ಎಲ್ಲೋ ರಾಜಕಾರಣವನ್ನ ಮಾಡಿಲ್ವಾ, ಎಲ್ಲೋ ಹುಟ್ಟಿ ಎಲ್ಲೋ ಎಂಪಿಗಳಾಗಿಲ್ವಾ, ಅದೇ ರೀತಿ ಇದೀಗ ಸದಾನಂದ ಗೌಡರು ಆಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ನಾನು ಆಗಿರ್ಬೋದು, ಎಲ್ಲೋ ಹುಟ್ಟಿದೀವಿ, ಎಲ್ಲೋ ರಾಜಕಾರಣವನ್ನ ಮಾಡ್ತಾ ಇದೀವಿ, ಅದೇ ರೀತಿ ಜನರು ಕೂಡ ಜನರ ಮುಂದೆ ನಾವು ಬರ್ತೀವಿ, ಜನರು ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತ ನೋಡೋಣ ಅಂತ ಹೇಳಿದ್ದಾರೆ.